ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮೇಕೆ ವಿಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹಾಗೆ ಈ ರೊಟ್ಟಿ, ಚಪಾತಿ, ರೈಸಿಗೆ ಸೂಪರ್ ಕಾಂಬಿನೇಷನ್ ಆಗುವಂತಹ ಸೋರೆಕಾಯಿ ಪಲ್ಯ ಸೂಪರಾಗಿರುತ್ತೆ. ಚಪಾತಿಗಂತೂ ಸೂಪರಾಗಿರುತ್ತೆ ಈ ಸೋರೆಕಾಯಿ ಪಲ್ಯ. ಹೇಗೆ ಮಾಡುವ ನೋಡಿ. ಮೊದಲಿಗೆ ಮೀಡಿಯಮ್ ಸೈಜ್ ಸೋರೆಕಾಯಿ ತೊಗೊಂಡಿನಿ, ಅದನ್ನು ಸಹ ಸ್ಯಾಪನ್ ಮಾಡಿ ಈ ಸೋರೆಕಾಯಿಂದ ಪಲ್ಯ, ಫ್ರೈ ಪ್ಲಸ್ ಮತ್ತು ಜ್ಯೂಸ್ ಸಹ ಮಾಡ್ಬೋದು, ಬಾಡಿ ಕೂಲ್ ಆಗುತ್ತೆ. ಹಾಗಾಗಿ ಈಗ ಮೊದಲಿಗೆ ಒಂದು ಸ್ಯಾಪನ್ ಮಾಡಿ ಈಗ ಸ್ಯಾಪರ್ ಆಗಿದೆ. ಈಗ ಸ್ವಲ್ಪ ಕ್ಲೀನಾಗಿ ಎಲ್ಲ ಫುಲ್ಲು ಸ್ಯಾಪರ್ ಮಾಡಿಕೊಡಿ, ಅಲ್ಲಿ ಇಲ್ಲಿ ಬಿಡಬೇಡಿ. ಈಗ ಸ್ಯಾಪರ್ ಆದಮೇಲೆ ಆ ಕಡೆ ಈ ಕಡೆ ತೊಟ್ಟು ತೆಗೆದು ಅದನ್ನು ಸಣ್ಣಗೆ ಹೆಚ್ಚಿ, ಏನಕ್ಕಂದರೆ ಬೇಗ ಬೇಯುತ್ತೆ, ಬೇಗ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಡಿಶ್. ಹಾಗಾಗಿ ನೆಕ್ಸ್ಟು ಈಗ ಈರುಳ್ಳಿ ಪ್ಲಸ್ ಸೋರೆಕಾಯಿ ಎತ್ತಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ. ಅದನ್ನು ಈಗ ಮೊದಲಿಗೆ ಒಂದು ಖಾರ ಹಾಕೋಣ ಮಿಕ್ಸಿಯಲ್ಲಿ. ಒಂದು ಕೈ ಹಿಡಿಯಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ. ನೆಕ್ಸ್ಟು ಸುಲಿದಿರುವಂತಹ ಬೆಳ್ಳುಳ್ಳಿ 4-5. ನೆಕ್ಸ್ಟು ಖಾರಕ್ಕೆ 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು, ಸಣ್ಣಗೆ ಕಟ್ ಮಾಡಿ ಹಾಕಿ, ಏನಕ್ಕಂದರೆ ಚೆನ್ನಾಗಿ ಬೇಗ ನುಣ್ಣಗಾಗುತ್ತೆ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೆಕ್ಸ್ಟು ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ತರುವ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಡಿ, ಎಣ್ಣೆ ಹಾಕಿ 3 ಟೇಬಲ್ ಸ್ಪೂನ್ ಎಣ್ಣೆ. ನೆಕ್ಸ್ಟು ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ನೆಕ್ಸ್ಟು ಕಡಲೆಬೇಳೆ ಹಾಕಿ 1 ಟೇಬಲ್ ಸ್ಪೂನ್, ನೆಕ್ಸ್ಟ್ ಉದ್ದಿನಬೇಳೆ ಹಾಕಿ 1 ಟೇಬಲ್ ಸ್ಪೂನ್. ಈಗ ಕೈ ಆಡಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಲಿ. ಒಂದು 2 ಸೆಕೆಂಡ್ಸ್ ಬಿಟ್ಟು ಚೆನ್ನಾಗಿ ಕಲರ್ ಸಹ ಚೇಂಜ್ ಆಗುತ್ತೆ, ಪ್ಲಸ್ ಎಣ್ಣೆಯಲ್ಲೇ ಫ್ರೈ ಆಗುತ್ತೆ ಎಲ್ಲ. ನೆಕ್ಸ್ಟು ಕರಿಬೇವು ಹಾಕಿ, ನೆಕ್ಸ್ಟು ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿ, ನೆಕ್ಸ್ಟು ಕೈಯಾಡಿ ಇವಾಗ ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಅದನ್ನು ಸಹ ಕೈಯಾಡಿ. ನೆಕ್ಸ್ಟ್ ಹೆಚ್ಚಿರುವಂತಹ ಸೋರೆಕಾಯಿನ ಹಾಕಿ, ನೋಡಿ ಎಷ್ಟು ಸಣ್ಣಗೆ ಹೆಚ್ಚಿದ್ದೀನಿ. ಚೆನ್ನಾಗಿ ಬೇಗ ಮಗ್ಗುತ್ತೆ ಮತ್ತು ಬೇಗ ಬೇಯುತ್ತೆ, ಹಾಗಾಗಿ ಚೆನ್ನಾಗಿ ಕೈಯಾಡಿ. ಈಗ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಸಣ್ಣ ಉರಿಯಲ್ಲಿ ಆವಾಗವಾಗ ಕೈಯಾಡಿ. ಈಗ ಆಲ್ಮೋಸ್ಟ್ ಬೆಂದಿದೆ, ಚೆನ್ನಾಗಿ ಮಗ್ಗಿದೆ ಎಲ್ಲ. ಈಗ ನೆಕ್ಸ್ಟು ಇದಕ್ಕೆ ಖಾರ ಹಾಕೋಣ. ಉಪ್ಪಿರುವಂಥ ಮಿಕ್ಸಿ ಜಾರಲ್ಲಿ ಖಾರ, ಅದನ್ನು ಈ ಸೋರೆಕಾಯಿ ಪಲ್ಯಕ್ಕೆ ಹಾಕಿ ಅದನ್ನು ಸಹ ಚೆನ್ನಾಗಿ ಕೈಯಾಡಿ. ಈಗ 1-2 ಸೆಕೆಂಡ್ಸು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ. ಈಗ ಅದು ಸಹ ಬೆಂದಿದೆ. ಈಗ ನೋಡಿ ರೆಡಿಯಾಗಿದೆ ಸೋರೆಕಾಯಿ ಪಲ್ಯ. ಸವಿಯಲು ಸೂಪರಾಗಿರುತ್ತೆ ಚಪಾತಿಗೆ. ನಾನೀಗ ಚಪಾತಿಗೆ ಮಾಡಿದ್ದೀನಿ. ನೆಕ್ಸ್ಟು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡುವ ಮೊದಲಿಗೆ ನಾನು ಚಪಾತಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸೂಪರ್ ಕಾಂಬಿನೇಷನ್ ಮ್ಯಾಂಗೋ ರಸಾಯನ ಮಾಡಿದ್ದೀನಿ. ಈ ರೆಸಿಪಿ ಬೇಕಾದಲ್ಲಿ ನನ್ನ ಚಾನಲಲ್ಲಿದೆ, ವಿಸಿಟ್ ಮಾಡಿ. ಹಾಗೆ ಈಗ ಸೋರೆಕಾಯಿ ಪಲ್ಯನ ಸರ್ವ್ ಮಾಡಿದ್ದೀನಿ. ಈಗ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಮೋರ್ ವಿಡಿಯೋಸ್ ಕ್ರಿಯೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.